ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. CJP ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ಆಯ್ತಲ್ಲ, ಸರಿಯಾಗಿ ತಗಲಾಕೊಂಡಿದೆ. CJPಯ ಬಿಗ್ ಎಕ್ಸ್ಪೋಸ್ ಇದು. CJPಯ ಅಸಲಿ ಬಣ್ಣ ಕಡೆಗೂ ಬಯಲಾಯಿತು ನೋಡಿ. ಈಗಾಗಲೇ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. CJPಗೆ ಯಾವ ರೀತಿ ಕಡೆ ಕ್ಷಣದ ಸರ್ಪ್ರೈಸ್ ಕೊಡ್ತು ಪೊಲೀಸ್ ಇಲಾಖೆ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಯಾವ ರೀತಿ ಶಾಕ್ ಕೊಟ್ಟರು ಅಂತ. ಈಗ CJPಯ ಒಳಗಿನ ರಹಸ್ಯ ಔಟ್ ಆಗಿದೆ ನೋಡಿ. ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ನೋಡಿ, ಒನ್ ಬೈ ಒನ್. ಸುಮಾರು ವಿಚಾರಗಳಿವೆ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ನೀವು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, CJP ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಕಥೆ. ನಿನ್ನೆ ಎಲ್ಲ ವೀಡಿಯೋಸ್ ಔಟ್ ಆಗಿದೆ ನೋಡಿ. ಉಮರ್ ಖಾಲಿದ್ ಪರವಾಗಿ ನಿನ್ನೆ ಈ ಪ್ರೊಟೆಸ್ಟಲ್ಲಿ ಸ್ಲೋಗನ್ ಕೂಗಿದ್ದು ಯಾಕೆ ಬಂದಿದ್ದು ನಿನ್ನೆ ಅಲ್ಲಿ ಹೇಳಿ ಪ್ರೊಟೆಸ್ಟ್ ಮಾಡೋಕ್ಕೆ? ನೀಟು, OSM, CBSE ಇದು ವಿದ್ಯಾರ್ಥಿಗಳ ಪರ. ಈ ದೇಶದ ಯುವಕರು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋಕೆ ಬಂದಂತಹ ಜಿರಳೆಗಳಿಗೆ ಉಮರ್ ಖಾಲಿದ್ ಮೇಲೆ ಯಾಕೆ ಪ್ರೀತಿ? ಯಾರು ಭಾರತದ ವಿರುದ್ಧ ಕೆಲಸ ಮಾಡಿದ್ದಾರೋ, ಯಾರು ಭಾರತದಲ್ಲಿ ದಂಗೆ ಎಬ್ಬಿಸೋದಕ್ಕೆ ಕೆಲಸ ಮಾಡಿದ್ದಾರೋ ಅಂಥವರ ಪರವಾಗಿ ಯಾಕೆ ಪ್ರೀತಿ ಬಂತು ಜಿರಳೆಗಳಿಗೆ? ಸೊ ಜಿರಳೆಗಳು ಭಾರತ ವಿರೋಧಿಗಳು ಅಂದರೆ ಇಲ್ಲ, ನಾವು ಹೋರಾಟ ಮಾಡೋದೇ ತಪ್ಪ. ಹಾಗಾದರೆ ಸ್ಟೂಡೆಂಟ್ಸ್ ಪರವಾಗಿ ಧ್ವನಿ ಎತ್ತೋದು ತಪ್ಪ? ನಾವು ಪ್ರಶ್ನೆ ಮಾಡ್ತಿರೋರು, ನಮ್ಮನ್ನು ಯಾಕೆ ಹೊಸ್ಕ ಹಾಕೋಕೆ ನೋಡ್ತಿದ್ದೀರಾ? ನಾವು ಎದ್ದೆದ್ದು ಬರ್ತೀವಿ, ಜಿರಳೆಗಳು ನಾವು ಸಾಯಿಸೋಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ವಾ. ಜಿರಳೆಗಳ ಅಸಲಿ ಬಣ್ಣ ಇದು ನೋಡಿ. ವಿಡಿಯೋ ಸಮೇತ ದಗಲಾಕೊಂಡಿದ್ದಾರೆ. ಉಮರ್ ಖಾಲಿದ್ ಪರ ಈ ಪ್ರೊಟೆಸ್ಟಲ್ಲಿ ಘೋಷಣೆ ಕೂಗಿದ್ದು ಯಾಕೆ? ನಂಬರ್ 1 ಮೊದಲನೇ ಪ್ರಶ್ನೆ. ಎರಡನೆಯ ವಿಡಿಯೋ ನೋಡಿ, ತುಂಬ ವಿಡಿಯೋಗಳಿವೆ. ಕೆಲವು ಆಯ್ದ ವಿಡಿಯೋಗಳ ಮೇಲೆ ನಾವು ಈ ವಿಡಿಯೋ ಮಾಡ್ತಿದ್ದೀವಿ. ಎರಡನೆಯ ಕಾಕ್ರೋಚ್ ವಿಡಿಯೋ. ಈತ ದೊಡ್ಡ ತಲೆಯಲ್ಲಿ ದೊಡ್ಡ ಜಿರಳೆ. ಸ್ಪೋಕ್ಸ್ ಪರ್ಸನ್ ಸೌರವ್ ದಾಸ್ ಪ್ರೊಟೆಸ್ಟಲ್ಲಿ ಏನು ಮಾಡಿರೋದು? ಅಯ್ಯೋ ದೇವ್ರೆ, ನೀಟ್ ಅಕ್ರಮ ಜನ ಏನು ಪಾಪ ವಿದ್ಯಾರ್ಥಿಗಳು ಕಣ್ಣೀರು ಹಾಕ್ತಿದ್ದಾರಲ್ಲ, ಇವ್ರು ಆ ಕಣ್ಣೀರು ಒರೆಸ್ತೀನಿ ಅಂತ ಬಂದಿರೋರಲ್ವ ಜಿರಳೆಗಳು. ಏನು ಮಾಡಿದ್ದಾರೆ ಗೊತ್ತಾ? ಆರಾಮಾಗಿ ಕೋಲ್ಡ್ ಕಾಫಿ ಕುಡ್ಕೊಂಡು ಫ್ಯಾನಲ್ಲಿ ಪಕ್ಕದಲ್ಲಿ ಒಬ್ಬರು ಅವ್ರಿಗೆ ಫ್ಯಾನ್ ಹಿಡ್ಕೊಳ್ಳೋಕ್ಕೆ ಒಬ್ಬರನ್ನ ಅಸಿಸ್ಟೆಂಟ್ ಕರ್ಕೊಂಡು ಬಂದು ಪ್ರೊಟೆಸ್ಟಿಗೆ ಬಂದಿದ್ದಾರೆ. ಆ ವಿಡಿಯೋ ಹೆಂಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ನೀವು ಯಾವ ಇಶ್ಯೂ ಹಿಡ್ಕೊಂಡು ಬಂದಿದ್ದೀರಾ? ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಕಣ್ಣೀರು ಒರೆಸುವ ಹೆಸರಲ್ಲಿ ಅಲ್ಲಿ ಬಂದಿದ್ದೀರಾ. ಅದೇ ಕಾರಣಕ್ಕೆ ನಿಮಗೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಸಪೋರ್ಟ್ ಸಿಕ್ಕಿದೆ. ನಮ್ಮ ಪರವಾಗಿ ಯಾರೋ ಧ್ವನಿ ಎತ್ತುತ್ತಿದ್ದಾರಲ್ಲ, ಸರ್ಕಾರ ನಮ್ಮನ್ನು ಕೈ ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳು ಹೇಳ್ತಿರೋದಲ್ವಾ. ಪೇಪರ್ ಲೀಕ್ ಆಯಿತು, ವ್ಯವಸ್ಥೆ ಹಾಳಾಗಿದೆ ಅಂತ. ಬಟ್ ಇಲ್ಲಿ ಬಂದವರ ಕಥೆ ನೋಡಿ, ಇಲ್ಲಿ ಬಂದವರ ವೈಭೋಗವನ್ನು ನೋಡಿ. ಇಂಥವರು ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಸೋಕ್ಕೆ ಬಂದಿದ್ದಾರೆ ಅಂತನಾ? ತಮ್ಮ ಪ್ರೊಫೈಲ್ ಬಿಲ್ಡ್ ಮಾಡೋದಕ್ಕೆ, ತಾವು ಒಂದು ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತೀವಿ ಅನ್ನೋ ಇಮೇಜ್ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ದೊಡ್ಡವರು, ವಿದೇಶದಲ್ಲಿ ಕೂತವರು, ಕೋಟಿಗಟ್ಟಲೆ ದುಡ್ಡಿನ ಕಾರಲ್ಲಿ ಓಡಾಡೋರು, ಕೊನೆಗೆ ಪ್ರೊಟೆಸ್ಟ್ಗೆ ಬಂದಾಗಲೂ ಫ್ಯಾನ್ ಹಿಡ್ಕೊಳ್ಳೋಕೊಬ್ಬರನ್ನ ಕರ್ಕೊಂಡು ಬರೋರು ಈ ದೇಶ ಉದ್ಧಾರ ಮಾಡ್ತಾರ ಅನ್ನುವ ಆಕ್ರೋಶ ಸಿಡಿದಿದೆ. ಇದು ಎರಡನೇ ವಿಡಿಯೋ. ತುಂಬ ವಿಡಿಯೋಗಳಿವೆ ಈ ಥರ ನೋಡಿ. ಇನ್ನೊಬ್ಬ ಪುಣ್ಯಾತ್ಮ ಮಾತಾಡ್ತಾನೆ, ನಾನೊಬ್ಬ IT ಪ್ರೊಫೆಷ್ನಲ್ಲು. ಅಲ್ಲಿ ಬಂದಿರೋ ಕಾಕ್ರೋಚ್, ಬ್ಯಾಲೆಟ್ ಪೇಪರ್ ಬರಬೇಕು ಈ ದೇಶಕ್ಕೆ, ಮತ್ತೆ EVM ಅನ್ನು ಬರೀ 3 ಕೋಡಲ್ಲಿ ನಾನು ಹ್ಯಾಕ್ ಮಾಡಿ ತೋರಿಸ್ತೀನಿ. ಬೇಕಾದರೆ ಪೈಥಾನ್ ಫುಲ್ ಸ್ಟ್ಯಾಕಲ್ಲಿ ಇದು ಕೋಡೆ ಆಗಿರೋದು, 3 ಕೋಡಲ್ಲಿ ನಾನು ಅದನ್ನು ಹ್ಯಾಕ್ ಮಾಡಿ ತೋರಿಸ್ತೀನಿ ಅಂತ ಮಾತಾಡಿರೋದು. ಸೊ ಇಲ್ಲೆಲ್ಲ ಡ್ರಗ್ ಅಡಿಕ್ಟ್ಗಳು ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಬಾಯಿಗೆ ಬಂದಂಗೆ ಮಾತಾಡೋರು ಏನೇನು ಎಂತೆಂಥವ್ರು ಒಂದೊಂದು ವಿಡಿಯೋ ನೋಡಬೇಕು. ಒಬ್ಬೊಬ್ರು ಹಾಕ್ಕೊಂಡು ಬಂದ ಬಟ್ಟೆಗಳು, ಅವ್ರು ಆಡಿರುವಂಥ ಆಟಗಳು, ಅಲ್ಲಿ ಪ್ರೊಟೆಸ್ಟಾ ಅಥವಾ ಡ್ರಗ್ ಅಡಿಕ್ಟ್ಗಳ ಅನ್ನೋ ರೀತಿಯಲ್ಲೇ ಇದು ಸಿಕ್ಕಾಪಟ್ಟೆ ಟ್ರೋಲ್ಗೊಳಗಾಗಿದೆ. ಇಂಥವರ ಕೈಲಿ ದೇಶ ಕೊಡಬೇಕಾ ನಾವು? ನೇಪಾಳದಲ್ಲಿ ಇನ್ನೊಂದು ಕಡೆಯಲ್ಲಿ ಆಗಿರೋದು ಕಡೆಗೆ ಹಾಗೇನೆ ಕಂಡವರು ಸಿಡ್ದೆದ್ದು ಯುವಕರ ದಂಗೆ ಅಂತ ಜೆನ್ಸಿ ಹೋರಾಟ ಮಾಡಿ ಕಡೆಗೆಲ್ಲ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿ ಪ್ರಶ್ನೆ ಮಾಡೋದು ಬೇರೆ, ಹೋರಾಟ ಮಾಡೋದು ಬೇರೆ, ವ್ಯವಸ್ಥೆ ಬುಡಮೇಲೆ ಮಾಡೋದು ಬೇರೆ. ಏನೇನಾಗಿದೆ? ದೇಶ ನಡೆಸೋಕೆ ಅನುಭವ ಇಲ್ಲದೆ ಪರಿಸ್ಥಿತಿ ಏನಾಗಿದೆ ಗೊತ್ತು. ಭಾರತದಲ್ಲಿ ಹೋರಾಟ ಆಗಿ ದಂಗೆ ಎದ್ದೇ ಈಗ ಸರ್ಕಾರ ಬದಲಾಗಿರೋದಲ್ವಾ, ಭ್ರಷ್ಟಾಚಾರ ಹಗರಣಗಳ ವಿರುದ್ಧ.
ಮತ್ತೀಗ ಭಾರತ ದೇಶ ಯಾವ ರೀತಿ ಇಡೀ ಜಗತ್ತು ಸಮಸ್ಯೆಯಲ್ಲಿರುವಾಗ ಸಾಧನೆ ಮಾಡ್ತಿದೆ ಅನ್ನೋದು ನಿನ್ನೇನೂ ರಿಪೋರ್ಟ್ ನೋಡಿದ್ದೀವಿ ನಾವು. ಜಾಗತಿಕ ಸಂಸ್ಥೆಗಳ ರಿಪೋರ್ಟ್ ನೋಡಿ, ಇಂಡಿಯಾದ ರಿಪೋರ್ಟ್ ಬಿಟ್ಟು ಹಾಕಿ GDP ಗ್ರೋತಲ್ಲಿ ಭಾರತ ನಂಬರ್ 1 ಈಗ ಮತ್ತೆ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗಿಂತ ನಾವು ಗ್ರೋತ್ ರೇಟಲ್ಲಿ ನಂಬರ್ 1 ಇದ್ದೀವಿ. ದಾಖಲೆಯ GDP ಗ್ರೋತ್ ಮತ್ತೊಮ್ಮೆ ಎಲ್ಲ ಪ್ರೆಡಿಕ್ಷನ್ಸನ್ನು ಮೀರಿ ಅದೆಲ್ಲ ಬಿಟ್ಟು ಹಾಕಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಬಂಡವಾಳ ಹೂಡಿಕೆ ನೋಡಿ, ಬೇರೆ ಎಲ್ಲ ನಂಬರ್ಸ್ ಸೃಷ್ಟಿ ಮಾಡಿಬಿಡಬಹುದು ಅಂತಲೇ ಹೇಳಿದ್ರು. ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಐತಿಹಾಸಿಕವಾಗಿ ದಾಖಲೆ, ಅತಿ ದೊಡ್ಡ ಹಿಸ್ಟಾರಿಕ್ ನಂಬರ್ ಈ ಸಲ ಇನ್ವೆಸ್ಟ್ಮೆಂಟು. IMF ಭಾರತದ ಗ್ರೋತ್ ರೇಟು ಜಗತ್ತಿನ ಗ್ರೋತ್ ರೇಟ್ನ ಡಬಲ್ ಅಂತಿದೆ. ಈ ಕಂಡೀಷನಲ್ಲಿರುವಾಗ ಸಮಸ್ಯೆಗಳ ವಿರುದ್ಧ ಪ್ರತಿಭಟಿಸೋದು ಸರಿ, ವ್ಯವಸ್ಥೆನೇ ಉಲ್ಟಾ ಮಾಡ್ತೀವಿ ಅಂತ ಬರೋದು ಈ ದೇಶಕ್ಕೆ ಹಿತವಾ? So basically, अच्छा अच्छी बात है, उसके लिए हम नंबर डायल करेंगे. अभी नंबर ना कॉकरोच पार्टी सकती है. EVM जीतती है यहाँ पर. EVM is already hacked. We need to go through with wallet paper. We need to go through with that. यही नहीं होना ऐसा नहीं सर, देखिए आप जो ईवीएम का बोल रहे हैं, सरकार ने बुलाया था सबको, हैक करके बताइए कोई आया था क्या? नहीं आया. ये गलत बात है. जो हो रहा है वो सिस्टम से हो रहा है. वही ना कि सर मैं खुद एक IT सेक्टर में हूँ. I know where it is very easy to hack EVM. वेरी कोडिंग होती है उसमें, पाइथन फुल स्टैक की कोडिंग होती है सर. सर उसमें पाइथन फुल स्टैक की कोडिंग होती है, उसको हैक करना बहुत इजी है. सिर्फ 3 कोड बदलने में, सिंटेक्स एरर के सिर्फ 3 कोड बदलने में मैं कर सकता हूँ खुद. मैं आपको कुछ राज्यों में जहाँ पर बाकी पार्टीज की सरकारें आ रही है, फिर वहाँ पर क्यों हैक नहीं होती? मैम हैक्ड है वहाँ भी. किसने कहा कि वहाँ हैक्ड नहीं है? वहाँ भी हैक्ड है. बंगाल में अगर वो जीती है अभी, अगर बीजेपी, तो वो हैकिंग की वजह से ही जीती है. वहाँ हैक्ड है. एक बार आप बैलेट पेपर से करवा के देख लीजिए मैम. तमिलनाडु में उसने जानबूझ के ईवीएम को वहाँ पे हैक नहीं करा. कारण केरला में वहाँ भी नहीं करेगी, साउथ में अभी नहीं करेगी मैम. उसका मुझे पता है क्राइटेरिया क्या चल रहा है. अभी नहीं करेगी. नेक्स्ट जो आएगा ना, अब वहाँ पे भी बीजेपी उमर खालिद को सपोर्ट करिए, पार्टी मेरा उनके साथ फ्यूचर है. उमर खालिद ने तुम्हारी इज्जत लूटी थी क्या? तेरे बाप की इज्जत लूट, तेरी माँ की इज्जत लूटी है क्या? ये देखिए, बता क्या किया है? क्या किया? तेरी बहन की लूटी थी, तेरी बाप की लूटी थी. मतलब ये देखिए इनकी जो है किस तरह से ये एक्सपोज हो रहे हैं. ये चाचा कह रहे हैं कि मैं बाप हूँ. नहीं सर अब जवाब देना पड़ेगा. इन्होंने किस तरह से, अभी 1 मिनट, वो स्टूडेंट है ना, वो आपकी बेटी की उम्र की होगी. आपके बेटी की नहीं, आपके बेटी की उम्र, तो फिर वो कैसे क्या उमर क्या शब्द? आप अपनी बेटी के लिए सवाल करो, आप अपनी बेटी के लिए बोल सकते हो ಅನ್ನೋದೇ ಇಲ್ಲಿರುವಂಥ ಆಕ್ರೋಶ. ಈ ಜಿರಳೆಗಳ ವಿರುದ್ಧ ಎಂತೆಂಥ ಜಿರಳೆಗಳು ಬಂದಿದ್ದಾವೆ ಹೋರಾಟಕ್ಕೆ ಅಂದರೆ, ಇನ್ಫ್ಯಾಕ್ಟ್ ಆ ಹೋರಾಟ ಯಶಸ್ವಿ ಆಗಿಲ್ಲ, ಅಂದ್ಕೊಂಡಂಗೆ ಜನ ಸೇರ್ಸೋಕ್ಕೂ ಆಗಿಲ್ಲ. ಯೂತ್ ಒಂದು ಕಾನ್ಕ್ಲೇವ್ ಅಂತ ಮಾಡಿದ್ದಾರೆ ನಿನ್ನೆ ಡೆಲ್ಲಿಲಿ, ಈ ಜಿರಳೆಗಳ ವಿರುದ್ಧವಾಗಿ ಕೌಂಟರ್ ಕೊಡೋ ರೀತಿಯಲ್ಲಿ ನಿಜವಾದ ಯುವಕರು ಭಾರತ ಪರವಾಗಿದ್ದಾರೆ, ಅಭಿವೃದ್ಧಿ ಬಯಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಯೂತ್ ಕಾನ್ಕ್ಲೇವಲ್ಲಿ ಅತಿ ಹೆಚ್ಚು ಜನ ಸೇರಿದ್ದಾರೆ. ಜಿರಳೆ ಪ್ರೊಟೆಸ್ಟ್ಗಲ್ಲ. ಜಿರಳೆ ಪ್ರೊಟೆಸ್ಟ್ ಹೆಂಗೆ ಫ್ಲಾಪ್ ಆಯ್ತಂದರೆ, ಅವ್ರ ಪ್ಲ್ಯಾನ್ ಇದ್ದಿದ್ದು ನಮಗೆ ಹೆಂಗೂ ಪರ್ಮಿಷನ್ ಕೊಡಲ್ಲ, NOC ಸಿಗಲ್ಲ, ಪಾರ್ಲಿಮೆಂಟ್ರಿ ಪೊಲೀಸ್ ಸ್ಟೇಷನ್ ಎದುರು ದೊಡ್ಡ ಹಂಗಾಮ ಸೃಷ್ಟಿ ಮಾಡಿ ಗಲಾಟೆ ಆಗಿ ಲಾಠಿ ಚಾರ್ಜ್ ಆಗಿ ಮತ್ತದು ಇಡೀ ದೇಶಕ್ಕೆ ವ್ಯಾಪಿಸಬೇಕು ಅಂತ ಟ್ವಿಸ್ಟ್ ಇಡ್ತಾರೆ ಅಮಿತ್ ಶಾ. NOC ಕೊಟ್ಟು ಬಿಡ್ತಾರೆ, ಪರ್ಮಿಷನ್ ಸಿಕ್ಬಿಡುತ್ತೆ. ಜಂತರ್ ಮಂತರಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಿ ಅಂತಾರೆ. ಜಂತರ್ ಮಂತರಲ್ಲಿ ಇವರು ತಯಾರಿನೇ ಮಾಡ್ಕೊಂಡಿರಲ್ಲ, ಯಾಕಂದರೆ ಜಂತರ್ ಮಂತರಲ್ಲಿ ಸಿಗಲ್ಲ ನಮಗೆ, ಅಲ್ಲಿ ಹೋಗೋದು ಅನ್ನೋ ಥರ ಇರುತ್ತೆ. ಕಡೆ ಕ್ಷಣದ ಈ ಟ್ವಿಸ್ಟಿಂದಾಗಿ ಅಂದುಕೊಂಡಂಗೆ ಅವ್ರಿಗೆ ಮಾಡೋಕ್ಕಾಗಿಲ್ಲ.
ಅಲ್ಲಿ ಬಂದವರ ಆಟಗಳು ಯಾವ ರೀತಿ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ, ಇಂಥವ್ರ ದೇಶ ಉದ್ಧಾರ ಮಾಡ್ತಾರ ಅಂತ. ಇನ್ನೂ ಒಂದು ತುಂಬ ಪ್ರಮುಖವಾದ ವಿಡಿಯೋ ನೋಡಲೇಬೇಕು. ಭಾರತದ ಧ್ವಜವನ್ನು ಯಾವ ರೀತಿ ಅಲ್ಲಿ ಬಳಸಿಕೊಳ್ಳಲಾಗಿದೆ. ಉಲ್ಟಾ ಹಿಡ್ಕೋತಾರೆ, ಅದನ್ನು ಕಂಡಲ್ಲಿ ತೂರಾಡ್ತಾರೆ. ಟ್ರೈ ಕಲರ್ ಈ ರೀತಿ ಡಿಸ್ರೆಸ್ಪೆಕ್ಟ್ಗೆ ಒಳಗಾಗುತ್ತೆ ಅಂದರೆ ಡೆಮೋಕ್ರಸಿ ಬಗ್ಗೆ ಇವ್ರು ಮಾತಾಡಕ್ಕೆ ಬರ್ತಾರಂತೆ, ವ್ಯವಸ್ಥೆ ಸರಿ ಮಾಡಕ್ಕೆ ಬರ್ತಾರಂತೆ. ಇವ್ರಿಗೆ ಎಲ್ಲ ಕಾಂಗ್ರೆಸ್ಸು, ಇನ್ನೊಬ್ಬರು ಶಿವಸೇನೆ, ಇನ್ನೊಂದು SP TMC ಎಲ್ಲ ಸಪೋರ್ಟ್ ಮಾಡ್ತಾರಂತೆ. ಸರಿ, ಈ ರೀತಿ ದೇಶ ದ್ರೋಹ ಆಗಲ್ವಾ ಇದು? ಭಾರತದ ಧ್ವಜಕ್ಕೆ ಈ ರೀತಿ ಅವಮಾನ ಮಾಡೋರು ಭಾರತದ ಧ್ವಜವನ್ನು ಒಂದು ವಸ್ತು, ಸಾಮಾನ್ಯ ವಸ್ತುವಿಗಿಂತ ಕೀಳಾಗಿ ಪ್ರೊಟೆಸ್ಟಲ್ಲಿ ನೀವು ಮನಸ್ಸಿಗೆ ಬಂದಂಗೆ ಹಿಡ್ಕೊಳ್ತೀರಾ ಅಂದರೆ ಇಂಥವ್ರಿಗೆ ನಾವು ದೇಶವನ್ನು ಒಪ್ಪಿಸಬೇಕು ಅಂತ ಯಾರಾದರೂ ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗತ್ತಾ? ಇಂಥವ್ರಿಗೆ ಯಾಕೆ ಸಪೋರ್ಟ್ ಕೊಡಬೇಕು? ಈ ದೇಶದಲ್ಲಿ ವ್ಯವಸ್ಥೆ ಹಾಳು ಮಾಡಿ, ದೇಶದಲ್ಲಿ ದಂಗೆ ಎಬ್ಬಿಸಿ, ಇರೋದನ್ನು ಹಾಳು ಮಾಡಿ ಮತ್ತೆ ಹೊಸದೇನೋ ಮಾಡ್ತೀವಿ. ಸ್ಟೆಬಿಲಿಟಿಗೋಸ್ಕರ ಎಲ್ಲ ದೇಶಗಳು ಏನು ಮಾಡ್ತವೆ ಗೊತ್ತು? ಸ್ಟೆಬಿಲಿಟಿ ಇಲ್ಲ ಅಂತ ಬಾಯ್ ಬಡ್ಕೊಳ್ತಿದ್ದಾರೆ. ನಮ್ಮಲ್ಲಿರೋ ಸ್ಟೆಬಿಲಿಟಿನ ಹಾಳು ಮಾಡಬೇಕಾ ಈ ಜಿರ್ಲೆಗಳು ಬಂದು ಅನ್ನುವ ಆಕ್ರೋಶ ನೋಡಿ. ಇಲ್ಲಿ ಪ್ರತಿ ಹಂತದಲ್ಲೂ ಕಾಣಿಸ್ತಿರೋದು ಆ್ಯಂಟಿ ಹಿಂದೂ, ಮತ್ತು ಕಮ್ಯುನಲ್ಲು, JNU, PFI ಬ್ಯಾನ್ ಆಗಿರೋ PFIಗೆ ಲಿಂಕ್ ಇರೋವಂಥವ್ರು, ಕೆಲವು LGBT ಸಂಘಟನೆಗಳು ಇಂಥವ್ರು ಭಾಗವಹಿಸಿದ್ದಾರೆ ಅನ್ನುವಂಥ ಆಕ್ರೋಶ ಕೂಡ, ಆರೋಪ ಕೂಡ ಕೇಳಿಬರ್ತಿದೆ. ಸೊ ಇಂಥವರನ್ನು ನಂಬಿಕೊಂಡು ಈಗ ದೇಶ ಉದ್ಧಾರ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು, ಯುವಕರು ಇವ್ರ ಹಿಂದೆ ಹೋದರೆ ಏನಾಗತ್ತೆ ನೋಡಿ. ವಾಸ್ತವ ಸತ್ಯದರ್ಶನ ಅಂತ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋದು. CJPಯ ಬಣ್ಣ ಆರಂಭದಲ್ಲಿಯೇ ಬಯಲಾಗಿದೆ. ಮತ್ತು ಫಾರಿನ್ ಫಂಡ್ ಆರೋಪ ಕೂಡ ಕೇಳಿಬಂದಿದ್ದು. ಈಗ ಆ ನಿಟ್ಟಿನಲ್ಲಿ ದೂರುಗಳೆಲ್ಲ ಆಗ್ತಿರೋದು ನೋಡಬೇಕು. ಇನ್ವೆಸ್ಟಿಗೇಷನ್ನು, ಇಂಟೆಲಿಜೆನ್ಸು ಯಾವ್ಯಾವ ಅಸಲು ಎತ್ತು ಇನ್ನೂ ಹೊರಗಡೆ ತೆಗೆದಿಡಲಿದೆ ಅಂತ, ಇನ್ನೂ ಏನೇನೆಲ್ಲ ರಹಸ್ಯಗಳು ಹೊರಬರಲಿವೆ ಅಂತ. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.